ಗ್ರಾಮದ ಶ್ರೀ ವೀರಭದ್ರೇಶ್ವರ ಕಲ್ಯಾಣ ಮಂಟಪದಲ್ಲಿ ಕೆವಿಜಿ ಬ್ಯಾಂಕ್ ಮ್ಯಾನೇಜರ್ ಮಹಾಂತೇಶ್ ಕರಿಕಟ್ಟಿ ಬರೆದ ನೆನಪುಗಳ ಜಮಾ ಖರ್ಚಿನ ಪಾಸ್ಬುಕ್ ಹೊತ್ತಿಗೆ ದಿನಾಂಕ 24/5/2025 ಲೋಕಾರ್ಪಣೆ ಮಾಡಲಾಯಿತು. ಸಸಿಗೆ ನೀರು ಹಾಕುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಬ್ಯಾಂಕಿನ ದೈನಂದಿನ ಚಟುವಟಿಕೆಯಲ್ಲಿ ಕಂಡ ನೆನಪುಗಳ ಜಮಾ ಖರ್ಚಿನೊಂದಿಗೆ ಬ್ಯಾಂಕಿಗೆ ಬರುವ ಗ್ರಾಹಕರ ಸಿಹಿ ಕಹಿಗಳ ಹೂರಣವನ್ನು ಈ ಪ್ರಬಂಧದಲ್ಲಿ ಬರೆದಿದ್ದು, ಅದರ ಜೊತೆ ಆರ್ಥಿಕ ಉಳಿತಾಯ ಮನೋಭಾವನೆ ಎಲ್ಲರಲ್ಲೂ ಬರಲಿ ಎಂಬ ಉದ್ದೇಶ ಇಟ್ಟುಕೊಂಡು ಬರೆದ ಈ ಸುಲಲಿತ ಪಾಸ್ಬುಕ್ ಹೊತ್ತಿಗೆ ಎಲ್ಲರ ಮನಮುಟ್ಟುವಂತೆ ಹೊರಬಂದಿದೆ ಎಂದು ಕವಿ ನಾಗೇಶ್ ವಿ ನಾಯಕ್ ಅವರು ಪುಸ್ತಕ ಪರಿಚಯ ಭಾಷಣದಲ್ಲಿ ಹೇಳಿದರು. ಅಧ್ಯಕ್ಷತೆಯನ್ನು ಕೆಎಲ್ಇ ನಿರ್ದೇಶಕರು ಮತ್ತು ಮಾಜಿ ಶಾಸಕರಾದ ಡಾಕ್ಟರ್ ವಿಐ ಪಾಟೀಲ್ ವಹಿಸಿದ್ದರು. ಇತ್ತೀಚಿನ ದಿನಮಾನಗಳಲ್ಲಿ ಪುಸ್ತಕಗಳನ್ನು ಓದುವ ಚಟ ತೀರಾ ಕಡಿಮೆಯಾಗಿದೆ. ಮೊಬೈಲ್ ಗೀಳು ಹೆಚ್ಚಾಗಿದ್ದು ಇದು ವಿಷಾದಕರವಾದ ಸಂಗತಿ ಎಂದು ತಮ್ಮ ಭಾಷಣದಲ್ಲಿ ತಿಳಿಸಿದರು. ಅದು ನಮ್ಮ ಬೇರೆ ಕಡೆ ಸಾಕಷ್ಟು ಜನ ಕರ್ಕರದವ್ರು ಸತ್ಕಾರ ಮಾಡ್ತಿರ್ತಾರೆ. ತಮ್ಮ ಸ್ವಂತ ಊರೊಳಗೆ ಅವ್ರು ಸತ್ಕಾರ ಮಾಡೋದು. ಶಾಸಕ ಮಹಾಂತೇಶ್ ಕೌಜಲ್ಗಿ ಪಾಸ್ಬುಕ್ ಲೋಕಾರ್ಪಣೆ ಮಾಡಿದರು. ಈ ಸಂದರ್ಭದಲ್ಲಿ ಜಿವಿ ಪ್ರಕಾಶನದ ಗದಿಗಯ್ಯ ಹಿರೇಮಠರವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಮಲ್ಲಮ್ಮನ ಬೆಳವಡಿ ಗ್ರಾಮದವರೇ ಆದ ಸಾಹಿತಿ, ಧಾರವಾಡದ ಕೆವಿಜಿ ಬ್ಯಾಂಕ್ನ ಮ್ಯಾನೇಜರ್ ಮಹಾಂತೇಶ್ ಕರಿಕಟ್ಟಿ ದಂಪತಿಗಳನ್ನು ಹಾಗೂ ಅನೇಕ ಸಾಹಿತಿಗಳನ್ನು ಸನ್ಮಾನಿಸಲಾಯಿತು. ಸಾಹಿತ್ಯ ಲೋಕದಲ್ಲಿ ಎಲ್ಲ ಮಹನೀಯರು ಸಾಧನೆಯನ್ನು ಮಾಡಿರ್ತಕ್ಕಂಥ ಮಹನೀಯರು, ಹೈಸ್ಕೂಲ್ ಪ್ರಾಥಮಿಕ ಶಾಲಾ ಶಿಕ್ಷಕರು ಹಾಗೂ ಈ ಸಭೆಯಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಚಂದ್ರಶೇಖರಯ್ಯ ಕಾರಿಮನಿ, ಸಾಹಿತಿ ಎನ್ಆರ್ ಟಕಾಯಿ, ನಿವೃತ್ತ ಪ್ರಾಚಾರ್ಯ ಮಮ ಕಾಡೇಶ್ನವರ್, ಮಲ್ಲಮ್ಮ ಬ್ಯಾಂಕ್ ಉಪಾಧ್ಯಕ್ಷ ಎನ್ಎಂ ಕರಿಕಟ್ಟಿ, ಮಾಜಿ ತಾಲೂಕ್ ಪಂಚಾಯತ್ ಅಧ್ಯಕ್ಷ ಆರ್ಎಸ್ ರೋಟೈನವರ್, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಈರಣ್ಣ ಕರಿಕಟ್ಟಿ, ರಾಜೇಂದ್ರ ಸ್ವಾಮಿ ಹಿರೇಮಠ್, ಸದೆಪ್ಪ ಗುಗ್ರಿ, ಸಂತೋಷ್ ಎಕ್ಕುಂಡಿ, ಎನ್ಸಿ ಇರ್ಗಂಬ್ಳಿಮಠ್, ಶಾಂತಾ ಮರಿಗೌಡರ್, ನೇತ್ರಾ ಬಿಸ್ರೊಳ್ಳಿ, ಡಾಕ್ಟರ್ ಮಲ್ಲಿಕಾರ್ಜುನ್ ಚಬ್ಬಿ ಮತ್ತು ಡಾಕ್ಟರ್ ಜಾನಕಿ ದೇವಿ ಭದ್ರನ್ನವರ್ ಉಪಸ್ಥಿತರಿದ್ದರು. ಪ್ರಾಚಾರ್ಯ ಮಹಾಂತೇಶ್ ಉಪ್ಪಿನ್ ನಿರೂಪಿಸಿದರು. ಶಂಕರ್ ಕರಿಕಟ್ಟಿ ವಂದಿಸಿದರು. ವರದಿ ಯಾಸಿನ್ ಕಿತ್ತೂರ್, ಅಸದ್ ಆರ್ಜೆ. ಎಲ್ಲರಿಗೂ ನಮಸ್ಕಾರ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ದಯವಿಟ್ಟು ನಮ್ಮ ಹಾಯ್ ಮಲಪ್ರಭಾ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.